ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ರುಚಿಯಾಗೂ ಇರಬೇಕು, ಹಾಗೆ ಬೇಗನೂ ಆಗಬೇಕು ಅಲ್ವಾ. ಇದು ಮತ್ತೆ ಮಕ್ಕಳಿಗೆ ದಿನಾ ಸ್ವಲ್ಪ ಚೇಂಜಸ್ ಕೇಳ್ತಾರೆ. ಪದೇ ಪದೇ ಒಂದೇ ರೀತಿ ಮಾಡಿದರೆ ತಿನ್ನಲ್ಲ. ಆದರೆ ಹೆಲ್ದಿಯಾಗಿ ಕೊಡಬೇಕು. ಯಾವ ರೀತಿ ಕೊಡಬೇಕು ಅಂದರೆ ನಾವು ತಾಯಂದಿರು ಯೋಚನೆ ಮಾಡ್ತಾ ಇರಬೇಕು. ನಾನಂತೂ ದಿನ ಇವತ್ತು ಇದು ಮಾಡಿದೆ, ನಾಳೆ ಯಾವ ರೀತಿ ಕೊಡೋಣ ಲಂಚ್ ಬಾಕ್ಸಿಗೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ನೀವು ಕೂಡ ಹಾಗೇನಾ? ಇವತ್ತು ತುಂಬ ಹೆಲ್ದಿಯಾಗಿ ರೆಸಿಪಿನ ಮಾಡ್ತೀನಿ. ಕರಿಬೇವು ಸೊಪ್ಪು ಅಂದ ತಕ್ಷಣ ಒಗ್ಗರಣೆಗೆ ಹಾಕಿ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ. ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರೂ ತಿನ್ನಲ್ಲ ಅಲ್ವಾ. ಇವತ್ತು ಕರಿಬೇವು ಸೊಪ್ಪನ್ನು ಉಪಯೋಗಿಸ್ಬಿಟ್ಟು ನಾನು ಪಲಾವ್ ಮಾಡ್ತಾ ಇದ್ದೀನಿ. ಆದರೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಯಾರಿಗೂ ಗೊತ್ತಾಗಲ್ಲ ನಾನು ಇದರಲ್ಲಿ ಕರಿಬೇವು ಸೊಪ್ಪು ಇಷ್ಟೊಂದು ಹಾಕಿದ್ದೀನಿ ಅಂತ. ಆದರೆ ರುಚಿ ಮಾತ್ರ ಸೂಪರ್. ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡ್ತಾ ಇರಬೇಕು ಈ ರೀತಿಯಾಗಿ, ಅವಾಗ ಅವರು ತಿಂದೇ ತಿಂತಾರೆ. ಅಲ್ಲಿ ನಾನು ಕುಕ್ಕರನ್ನು ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಬೇಗನೆ ಒಂದೇ ನಿಮಿಷದಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ನೋಡಿ ಎಷ್ಟೆಲ್ಲ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಯಾರಿಗೂ ಗೊತ್ತೇ ಆಗಲ್ಲ ಇಷ್ಟೆಲ್ಲ ಕರಿಬೇವು ಹಾಕಿದ್ದೀನಿ ಅಂತ. ಒಗ್ಗರಣೆಗೆ ಹಾಕ್ತೀವಿ ಸೈಡಲ್ಲಿ ಎತ್ತಿಟ್ಬಿಡ್ತಾರಲ್ವ, ಹಾಗಾಗಿ ನಾನು ಈ ರೀತಿಯಾಗಿ ನೋಡಿ ಇಷ್ಟೆಲ್ಲ ಕರಿಬೇವು ಸೊಪ್ಪನ್ನು ನಾನು ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಹಾಕ್ಕೊಂಡಿರೋದು. ಈಗ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಕರಿಬೇವು ಸೊಪ್ಪು ನಮ್ಮ ಕಣ್ಣಿಗೆ, ಕೂದಲಿಗೆ ಮತ್ತು ಓವರಾಲ್ ನಮ್ಮ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಎಲ್ರಿಗೂ ಗೊತ್ತಿರೋದು, ಆದರೆ ಯಾರೂ ಹೆಚ್ಚಾಗಿ ತಿನ್ನಲ್ಲ. ಹಾಗಾಗಿ ನಾನು ಕೆಲವೊಂದು ಸಲ ಈ ರೀತಿಯಾಗಿ ಮಾಡ್ತಾ ಇರ್ತೀನಿ. ಸೊ ಅದನ್ನು ಸೈಡಲ್ಲಿ ಎತ್ತಿಟ್ಟಿರ್ತೀನಿ. ಹೇಳಿದ್ನಲ್ಲ, ಸ್ವಲ್ಪ ಚೇಂಜಸ್ ಮಾಡಬೇಕು. ಡೈರೆಕ್ಟ್ ಬರೀ ಈ ಮಸಾಲೆನ ಹಾಕಿಬಿಟ್ಟು ಮಾಡಿದರೆ ತಿಂತಾರ ಮಕ್ಕಳು? ತಿನ್ನಲ್ಲ. ಅದರಲ್ಲಿ ಏನಾದರೂ ಒಂದು ಕೆಲವೊಂದು ಸಲ ನಾನು ಪನ್ನೀರ್ ಹಾಕಿರ್ತೀನಿ. ಮತ್ತು ನಾನು ಇವತ್ತು ಸ್ವೀಟ್ ಕಾರ್ನ್ ಹಾಕಿಬಿಟ್ಟು ಮಾಡೋಣ ಅಂತ. ಸ್ವೀಟ್ ಕಾರ್ನ್ ಅಂದ ತಕ್ಷಣ ಚಿಕ್ಕವರ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ಸ್ವೀಟ್ ಕಾರ್ನ್ ನೋಡಿದ ತಕ್ಷಣ ಆ ಪಲಾವ್ ಮಕ್ಕಳು ತಿನ್ನಲೇಬೇಕು. ಆ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಕುಕ್ಕರ್ ಬಿಸಿಯಾಗಿದೆ. ಒಂದು 7ರಿಂದ 8 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಚಕ್ಕೆ ಒಂದು 2-3 ಇಂಚಷ್ಟು ಚಕ್ಕೆ, ಸ್ವಲ್ಪ ಬಡೆ ಸೋಪು, ಏಲಕ್ಕಿ ಮತ್ತು ಲವಂಗ. ನಂತರ ಇಲ್ಲಿ ನೋಡಿ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಹೆಚ್ಚಿರುವಂತಹ ಒಂದು ಈರುಳ್ಳಿ ದೊಡ್ಡದಾಗಿ ಈ ಥರ ಅಂದರೆ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಹಾಕ್ಕೊಂಡು ನಂತರ ಕರಿಬೇವು ಸೊಪ್ಪು ಕೂಡ ನಾನು ಹಾಕಿದ್ದೀನಿ. ಯಾಕಂದರೆ ಕರಿಬೇವು ಸೊಪ್ಪಲ್ಲ ಅಂದರೆ ಕರಿಬೇವು ಹಾಕಲೇಬೇಕು. ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡು ನಂತರ ಒಂದು ಟೊಮೆಟೊ ಕೂಡ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ 1-2 ನಿಮಿಷ. ನಂತರ ಏನು ರುಬ್ಬಿದ್ದೀವಲ್ವ ಕರಿಬೇವು ಸೊಪ್ಪಿನ ಪೇಸ್ಟು, ಸೊ ಅದನ್ನು ಇದರಲ್ಲಿ ಹಾಕ್ಕೋಬೇಕು. ನೋಡಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲೇ ಅದು ಫ್ರೈ ಆಗಬೇಕು. 1 ನಿಮಿಷ ಸಾಕು. ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಜೀರಿಗೆನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನೇ ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹಾಗಾಗಿ ನೀವು ಕೂಡ ಸ್ವಲ್ಪ ಜೀರಿಗೆನ ಹುರಿದ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಈ ರೀತಿಯಾಗಿ ಮಾಡ್ಕೋಬೋದು. ಈಗ ನೋಡಿ ಸ್ವೀಟ್ ಕಾರ್ನನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ರುಬ್ಬುವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರಲಿಲ್ಲ. ಹಾಗಾಗಿ ಈ ರೀತಿಯಾಗಿ ಒಂದು 5 ಹಸಿಮೆಣ್ಸಿನ್ಕಾಯಿ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಇಲ್ಲಿ 2 ಗ್ಲಾಸಷ್ಟು ಅಕ್ಕಿನ ನಾನು ಮೊದಲೇ ಅರ್ಧ ಗಂಟೆ ಮುಂಚೆ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ಹಾಕ್ತಾಯಿದ್ದೀನಿ. ಯಾವುದೇ ರೈಸ್ ಐಟಮ್ ಮಾಡಿ ಈ ರೀತಿಯಾಗಿ ಅಕ್ಕಿ ಮೊದಲೇ ಈಗ ತೊಳೆದಿಟ್ಬಿಟ್ರೆ ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ. ಹಾಗಾಗಿ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ. ಈಗ ನಾನು ಇಲ್ಲಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಅಕ್ಕಿನ ನೆನೆಸಿದ್ರೆ 3 ಗ್ಲಾಸ್ ಸಾಕು ನೀರು. ಅಕ್ಕಿ ನೀವು ನೆನೆಸಿಲ್ಲ, ಡೈರೆಕ್ಟ್ ತಕ್ಷಣ ತೊಳೆದು ಹಾಕ್ತಿದ್ರೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಲೇಬೇಕು. ಇಲ್ಲಿ 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಂತರ ಲಾಸ್ಟಲ್ಲಿ ನೋಡಿ 2 ಟೀ ಸ್ಪೂನಷ್ಟು ನಾನು ತುಪ್ಪನ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಜಾಸ್ತಿ ಅಥವಾ ಅಂದರೆ ಜಾಸ್ತಿ ಅಂತೂ ಇರಲ್ಲ, ಕಮ್ಮಿ ಅನಿಸಿದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ನಾನು 2 ವಿಸಲ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ ಏನಾದರೂ ನೆನೆಸಿಲ್ಲ ಅಂದರೆ 3 ವಿಸಲ್ ಮಾಡ್ಕೋಬೇಕಾಗತ್ತೆ. ಸೊ 2 ವಿಸಲ್ ನಂತರ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು 5 ನಿಮಿಷದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟ್. ಈ ಏನಂದರೆ ಕರಿಬೇವು ಸೊಪ್ಪು ಪರಿಮಳ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಜವಾಗ್ಲೂ ನೀವು ಮಾಡಿದ ಮೇಲೆ ಗೊತ್ತಾಗುತ್ತೆ. ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಏನೋ ಒಂಥರ ಡಿಫ್ರೆಂಟು ಘಮ ಘಮ ಅನಿಸುತ್ತೆ, ಏನೋ ಒಂಥರ ಚೇಂಜಸ್ ಅನಿಸುತ್ತೆ. ಮಕ್ಕಳು ನಾನು ಈ ಥರ ಕೊಟ್ಟಾಗ ಇವ್ರು ಹೇಳ್ತಾರೆ ಒಂಥರ ಹೋಟ್ಲ್ ಟೇಸ್ಟಲ್ಲಿದೆ ಇದು ಪಲಾವ್, ಹೋಟ್ಲಲ್ಲೆಲ್ಲ ಇರುತ್ತಾ ಅದೇ ಟೇಸ್ಟ್ ಬರ್ತಾ ಇದೆ ಅಂತ ಹೇಳಿದರು. ನನಗಂತೂ ತುಂಬ ಖುಷಿ ಆಯಿತು. ಇದರಲ್ಲಿ ಕರಿಬೇವು ಸೊಪ್ಪಿದೆಯಾ ಅಂತ ಯಾರೂ ಕೇಳಲೇ ಇಲ್ಲ. ಹಾಗಾಗಿ ನನಗೆ ಮೊದಲು ಅದೇ ಬೇಕಿತ್ತು. ಇಲ್ಲಾಂದರೆ ಏನಂದರೆ ಕರಿಬೇವು ಸೊಪ್ಪು ಜಾಸ್ತಿ ಹಾಕ್ತೀವಿ, ಸೈಡಲ್ಲಿ ಎತ್ತಿಟ್ಬಿಡ್ತಾರೆ, ಬೇಜಾರಾಗುತ್ತೆ.
ನಾನಂತೂ ಕರಿಬೇವು ಸೊಪ್ಪನ್ನು ಯಾವತ್ತೂ ಸೈಡಲ್ಲಿ ಎತ್ತಿಡಲ್ಲ, ಅದನ್ನು ನಾನು ಅನ್ನದಲ್ಲಿ ಮಿಕ್ಸ್ ಮಾಡೇ ತಿನ್ನೋದು. ಸೊ ಹಾಗಾಗಿ ನಾನು ಮಕ್ಕಳಿಗೋಸ್ಕರ ಈ ರೀತಿಯಾಗಿ ರುಬ್ಬಿಟ್ಟು ನಾನು ಮಾಡೋದು ಪಲಾವು. ಸೊ ನೀವು ಕೂಡ ಇದೇ ರೀತಿ ಮಾಡ್ತೀರಲ್ವಾ? ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.